ನಮಸ್ಕಾರ. ಸ್ಥೂಲಕಾಯತೆ ಅಪಾಯ ಮತ್ತು ಹೊಸ ಚಿಕಿತ್ಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿ ಹಾಗೆ ಆಹಾರದ ಪದ್ಧತಿಯಿಂದ ದಿನನಿತ್ಯ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆ ಅನ್ನೋದು ಯಾವ ರೀತಿಯಾಗಿ ಎಫೆಕ್ಟ್ ಕೊಡ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಬಹಳ ಪ್ರಮುಖವಾಗಿ ಸ್ಥೂಲಕಾಯತೆ ಅಂದ್ರೆ ಒಬೆಸಿಟಿ ಅಂತ ಹೇಳಿ ನಾವೇನು ಕರಿತಾ ಇದ್ದೀವಿ, ಆ ಒಂದು ವಿಚಾರ, ಈ ಸ್ಥೂಲಕಾಯತೆ ಇದರ ಒಂದು ಎಕ್ಸಾಕ್ಟ್ ಮೀನಿಂಗ್ ಏನು, ಯಾಕೆ ಈ ಸ್ಥೂಲಕಾಯತೆ ಅನ್ನೋದು ಹೆಚ್ಚಾಗ್ತಾ ಇದೆ, ಈಗ ಕಂಡು ಹಿಡಿದಂತಹ ಹೊಸ ಮೆಡಿಸಿನ್ಗಳು ಏನು ಹೇಳ್ತಾ ಇದೆ, ಈ ಎಲ್ಲದರ ಕುರಿತಂತೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಬೆಂಗಳೂರಿನ ಮೆಡಿಕವರ್ ಹಾಸ್ಪಿಟಲ್ನ ಜನರಲ್ ಮೆಡಿಸಿನ್ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಟಿ.ಜಿ. ಪ್ರದೀಪ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಈ ಒಬಾಸಿಟಿ, ಸ್ಥೂಲಕಾಯತೆ ಅನ್ನೋದು ಒಂದು ರೀತಿ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಇದು ಬ್ಯೂಟಿ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡು ಬಿಟ್ಟಿರ್ತಾರೆ. ಸೊ ಎಕ್ಸಾಕ್ಟ್ ಆಗಿ ಸ್ಥೂಲಕಾಯತೆ ಅಂದರೆ ಏನು ಹೇಳ್ತೀರಾ ಡಾಕ್ಟರ್? ನೀವು ಹೇಳ್ದಂಗೆ ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ಇದು ಬರೀ ಒಂದು ಇಮೇಜ್ ಪರ್ಸೆಪ್ಷನ್ ಮತ್ತು ಒಂದು ಬ್ಯೂಟಿ ಕಾನ್ಸೆಪ್ಟ್ ಅಂತ ನಾವು ಏನು ಅಂದ್ಕೊತಿದ್ದೀವಿ, ಅದು ಈಗ ಬಹಳಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿ ಇದು ಒಂದು ದೊಡ್ಡ ಕಾಯಿಲೆ ರೂಪದಲ್ಲಿ ಎನ್ಕೌಂಟರ್ ಆಗ್ತಾ ಇದ್ದೀವಿ. ಒಬೆಸಿಟಿ, ಸ್ಥೂಲಕಾಯತೆ ನಾವೇನು ಹೇಳ್ತಾ ಇದ್ದೀವಿ, ಇಟ್ ಇಸ್ ಕಾಲ್ಡ್ ಆಸ್ ಅ ಮದರ್ ಆಫ್ ಆಲ್ ಡಿಸೀಸಸ್. ಯಾರ್ಯಾರಿಗೆ ಈ ಥರ ಸ್ಥೂಲಕಾಯತೆಯನ್ನು ನಾವು ಡಯಾಗ್ನೋಸ್ ಮಾಡ್ತಾ ಇರ್ತೀವೋ ಅವರಿಗೆ ಸಾಮಾನ್ಯ ಜನರಿಗಿಂತ 10ರಷ್ಟು ಪಟ್ಟು ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದ್ದಾವೆ, 10ರಷ್ಟು ಪಟ್ಟು ಸ್ಟ್ರೋಕ್ಸ್ ಜಾಸ್ತಿ ಆಗ್ತಾ ಇದ್ದಾವೆ, ಕಿಡ್ನಿ ಫೇಲಿಯರ್ಸ್ ಆಗ್ತಾ ಇದ್ದಾವೆ, ಫ್ಯಾಟಿ ಲಿವರ್ ಅನ್ನೋದು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಹಾಗಾಗಿ ಇದು ಬರೀ ಒಂದು ಇಮೇಜ್ ಪ್ರಾಬ್ಲಮ್ ಅಲ್ಲ, ಇದು ಒಂದು ದೊಡ್ಡ ಕಾಯಿಲೆ ರೂಪದಲ್ಲಿ ಬಹಳಷ್ಟು ಜನ ನಮ್ಮ ಹಾಸ್ಪಿಟಲ್ಗಳಿಗೆ ಈಗ ಇತ್ತೀಚೆಗೆ ತುಂಬ್ಕೊತಿದ್ದಾರೆ. ಸುಮಾರು ವರ್ಷಗಳ ಮುಂಚೆ ನಮ್ಮ ದೇಶದಲ್ಲಿ ಊಟ ಸರಿಗೆ ಇರ್ತಿರಲಿಲ್ಲ, ಮಾಲ್ ನ್ಯೂಟ್ರಿಷನ್ ಅನ್ನೋದು ಇರ್ತಿತ್ತು, ಜನರು ಬಹಳ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊತಿದ್ರು. ಈಗ ಸದ್ಯಕ್ಕೆ ನಾವು ಕಾಣಿಸ್ಕೊಳ್ತಾ ಇರೋರು 1 out of 3 ಇಂಡಿವಿಜುವಲ್ಸ್ ಇನ್ ಅವರ್ ಕಂಟ್ರಿ ಸ್ಥೂಲಕಾಯತೆಯಿಂದ ನರಳ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೋಗ್ರಾಮ್ ಮೂಲಕ ನಾವು ಏನು ಜನರಿಗೆ ತಿಳಿಸ್ಕೊಳ್ಳೋದಕ್ಕೆ ಏನು ಪಡ್ತೀವಿ ಅಂದರೆ, ಸ್ಥೂಲಕಾಯತೆ ಅನ್ನೋದು ಒಂದು ಕಾಯಿಲೆ. ಮಾಮೂಲಾಗಿ ನಾವು ಡಯಾಬಿಟಿಸ್, ರಕ್ತದೊತ್ತಡ, ಆಸ್ತಮಾ ಇಂಥ ಕಾಯಿಲೆ ಥರ ಒಬೆಸಿಟಿ, ಸ್ಥೂಲಕಾಯತೆ ಒಂದು ಕಾಯಿಲೆ. ಈ ಕಾಯಿಲೆನ ನಾವು ಒಂದು ನರಳ್ತಾ ಇರೋ ಪೇಷಂಟನ್ನು ಅವರ ಒಂದು ವ್ಯಕ್ತಿತ್ವದ ರೂಪದಲ್ಲಿ ಅದನ್ನು ನಾವು ವಿಚಾರ ಮಾಡಬಾರ್ದು. ಇದು ಒಂದು ಥರದ ಕಾಯಿಲೆ ಅನ್ನೋದನ್ನು ಗಮನಕ್ಕೆ ತಗೊಂಡು ಅದಕ್ಕೆ ತಕ್ಕ ಕ್ರಮಗಳನ್ನ ತಗೊಳ್ಳೋದು ಬಹಳ ಮುಖ್ಯ. ಓಕೆ. ಸೊ ಡಾಕ್ಟರ್, ಸ್ಥೂಲಕಾಯತೆ ಅಂದರೆ ಒಬೆಸಿಟಿ ಭಾರತದಲ್ಲಿ, ಅದರಲ್ಲೂ ಕೂಡ ಮೇನ್ಲಿ ಕರ್ನಾಟಕ ಅಂತ ಬಂದಾಗ ಒಂದು ರೀತಿ ದೊಡ್ಡ ಹೆಲ್ತ್ ರಿಲೇಟೆಡ್ ಇಶ್ಯೂ ಅಂತಲೇ ಹೇಳ್ಬೋದು, ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಯಾವ ಕಾರಣ ಅಂತ ಹೇಳಿ ಡಾಕ್ಟರ್? ಕರೆಕ್ಟ್. ಸೊ ಈಗ ಸದ್ಯಕ್ಕೆ ಇವೆಲ್ಲನೂ ನಮ್ಮ ಜೀವನ ಶೈಲಿಗಳು ಏನು ಬದಲಾಯ್ತಾ ಹೋಗ್ತಾ ಇದ್ದಾವೋ ಅದರಿಂದ ಬರೋವಂಥ ಕಾಯಿಲೆಗಳು ಇವೆಲ್ಲ. ದೀಸ್ ಆರ್ ಆಲ್ ಕಾಲ್ಡ್ ಡಿಸಾರ್ಡರ್ಸ್ ಆ್ಯಂಡ್ ಡಿಸೀಸಸ್ ಆಫ್ ಎವಲ್ಯೂಷನ್. ಇದಕ್ಕಿಂತ ಮುಂಚೆ ನಮ್ಮ ಅಜ್ಜ ತಾತಂದರು ಬಹಳಷ್ಟು ತೋಟದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರು, ಶ್ರಮಜೀವಿಗಳಾಗಿದ್ದರು. ಈಗ ಸದ್ಯಕ್ಕೆ ನಮ್ಮ ಬಹಳಷ್ಟು ಕೆಲಸಗಳು ಡೆಸ್ಕ್ ಜಾಬ್ ಆಗೋಗಿದೆ, ಕುತ್ಕೊಂಡಿದ್ದ ಜಾಗದಲ್ಲೇ ಕೆಲಸ ಮಾಡೋ ಅಂಥದ್ದು. ಎರಡನೇದು, ಇದ್ದಕ್ಕಿದ್ದಂಗೆ ನಮಗೆ ಜನಗಳಿಗೆ ಈ ಅಫ್ಲುಯೆನ್ಸ್ ಅನ್ನೋದು ಬಂದ್ಬಿಟ್ಟಿದೆ, ದುಡ್ಡಿನ ಸಂಪಾದನೆ ಜಾಸ್ತಿ ಆಗೋಗಿದೆ. ಹಾಗಾಗಿ ಈ ಫಾಸ್ಟ್ ಫುಡ್ ಕನ್ಸಂಪ್ಷನ್ಸ್ ವಿಪರೀತ ಜಾಸ್ತಿ ಆಗ್ತಾ ಇದೆ. ಮೂರನೇದು, ನಾವು ಎಲ್ಲದಕ್ಕೂ ನಮ್ಮ ದೇಹದಲ್ಲಿ 2 ಬೆರಳುಗಳು ಮಾತ್ರ ಕೆಲಸ ಮಾಡೋವು ಥ್ರೂ ಫೋನ್ಸ್. ಅದು ಬಿಟ್ಟು ಬೇರೆ ಯಾವ ಭಾಗನೂ ಕೆಲಸಕ್ಕೆ ಮಾಡ್ತಾ ಇಲ್ಲ. ಝೆಪ್ಟೋಸ್ ಇದ್ದಾವೆ, ಬ್ಲಿಂಕಿಟ್ಸ್ ಇದ್ದಾವೆ, ಝೊಮ್ಯಾಟೋಸ್ ಇದ್ದಾವೆ, ಸ್ವಿಗ್ಗೀಸ್ ಇದ್ದಾವೆ. ಹಾಗಾಗಿ ನಮ್ಮ ಚಟುವಟಿಕೆಗಳು, ನಮ್ಮ ದೇಹದ ಚಟುವಟಿಕೆಗಳು ಕಂಪ್ಲೀಟಾಗಿ ನಿಲ್ ಆಗೋಗಿದ್ದಾವೆ. ಈ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ಸ್ಥೂಲಕಾಯತೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಮೂರನೇ ಕಾರಣ, ಭಾಳಷ್ಟು ಜನ ನಮಗೆ ನಿದ್ದೆ ಬಹಳ ಇಂಪಾರ್ಟೆಂಟ್. ಆ ನಿದ್ದೆಯಿಂದ ನಮ್ಮ ಬಾಡಿಯಲ್ಲಿ ರಿಪೇರೇಟಿವ್ ಮೆಕ್ಯಾನಿಸಮ್ಸ್, ನಮ್ಮ ದೇಹನ ರಿಪೇರ್ಸ್ ಮಾಡೋ ಅಂಥ ಟೈಮ್, ಅದು ಆ ಟೈಮ್ ಕಡಿಮೆ ಆಗ್ತಾ ಹೋಗ್ತಾ ಇರೋದು. ಯಾವ ಕಾರಣದಿಂದ? OTT ಪ್ಲ್ಯಾಟ್ಫಾರ್ಮ್ಸ್, ಕಂಟಿನ್ಯೂಸ್ 24/7 ಚಾನೆಲ್ಸ್ ಇಂಥವು ಇರಬೇಕಾದ್ರೆ ಜನಗಳು ಒಂದೇ ಜಾಗದಲ್ಲಿ ಕುತ್ಕೊಂಡು ಈ ಥರದ ಪ್ರಾಬ್ಲಮ್ಸ್ಗಳು. ನಾಲ್ಕನೇದು, ಈ ಪ್ರಾಬ್ಲಮ್ಸ್ಗಳು ಬಹಳಷ್ಟು ಜನಗಳಿಗೆ ಡಿಪ್ರೆಷನ್ನಿಂದ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಜನಗಳಿಗೆ ಈ ಸ್ಥೂಲಕಾಯತೆ ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಇಷ್ಟು ದಿವಸ ನಾವು ಭಾರತವನ್ನು
ಡಯಾಬಿಟೀಸ್ ಕ್ಯಾಪಿಟಲ್, ಮಧುಮೇಹ ಕ್ಯಾಪಿಟಲ್ ಅಂತ ಕರಿತಾ ಇದ್ವಿ. ಇತ್ತೀಚೆಗೆ ಈಗ ಭಾರತ ದೇಶ ಒಂದು ಸ್ಥೂಲಕಾಯತೆ ರಾಜಧಾನಿ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದೀವಿ. ಬಟ್ ಈ ಪ್ರೋಗ್ರಾಮ್ ಮೂಲಕ ಜನಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಮಾಧ್ಯಮ ಜನಗಳಿಗೆ ಗೊತ್ತಾಗಬೇಕು, ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡು ಅದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ನಾವು ಈ ಪ್ರೋಗ್ರಾಮಲ್ಲಿ ಇನ್ನು ಮುಂದೆ ಚರ್ಚೆ ಮಾಡೋಣ. ಓಕೆ ಡಾಕ್ಟರ್, ಇನ್ನು ಒಬೆಸಿಟಿ ಅಂತ ಹೇಳಿದಾಗ ಜನರಲಿ ಇದು ಒಬೆಸಿಟಿನೇ ಲೈಕ್ ಒಂದು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಬಟ್ ನೆಗ್ಲೆಕ್ಟ್ ಮಾಡಿದಾಗ ಜನರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಇದು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಡಾಕ್ಟರ್? ಕರೆಕ್ಟ್. ಸೊ ಬಹಳಷ್ಟು ಜನಗಳಿಗೆ ಈ ಸ್ಥೂಲಕಾಯತೆ ಅಂದರೆ ಅದು ಒಂದು ಈಕ್ವೇಷನ್. ಅದರಿಂದ ಡಯಾಬಿಟಿಸ್ ಬರುತ್ತೆ, ಅದರಿಂದ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ, ರಕ್ತದೊತ್ತಡ ಆಗುತ್ತೆ ಅಂತ ಜನ ಏನು ಅಂದ್ಕೊಂಡಿರ್ತಾರೆ. ಅಕಸ್ಮಾತ್ ಸಕ್ಕರೆ ಕಾಯಿಲೆ, ಮಧುಮೇಹ ಇಲ್ಲ, BP ಇಲ್ಲ ಅಂತ ಹೇಳಿದ್ರೆ ಅದರಿಂದ ನಮಗೇನು ಪರಿಣಾಮ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅದು ಬಹಳ ತಪ್ಪು ಭಾವನೆ. ಇದು ಸ್ಥೂಲಕಾಯತೆಯಿಂದ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇರ್ತವೆ, ಸ್ಟ್ರೋಕ್ ಜಾಸ್ತಿ ಆಗ್ತಾ ಇರ್ತವೆ, ಮೂತ್ರಪಿಂಡ ಫೇಲಿಯರ್ ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ಅನ್ನೋದು ಜಾಸ್ತಿ ಆಗುತ್ತೆ, ಡಿಪ್ರೆಷನ್ ಜಾಸ್ತಿ ಆಗ್ತವೆ. ಇಂಥ ಒಂದು ಕಾಯಿಲೆಗಳು, ಇದನ್ನೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಇದರಿಂದ ನಮಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಹೊರಗೆ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ನಾವು ಯಾವಾಗ ಪರೀಕ್ಷೆಗಳು ಮಾಡಿಸ್ಕೊತೀವಿ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವೋ ಆವಾಗ ಇದರಿಂದ ಈ ಪ್ರಾಬ್ಲಮ್ಸ್ಗಳನ್ನ ಹೊರಗೆ ಬೀಳ್ತವೆ. ಈ ಸ್ಥೂಲಕಾಯತೆಯಿಂದ ಜನಗಳಿಗೆ ಏನು ಅರ್ಥ ಆಗಲಿಲ್ಲ ಅಂದರೆ, ಮೈ ತೂಕ ಜಾಸ್ತಿ ಆದಾಗಿಂದ ದ ಬಾಡೀಸ್ ಸ್ಟ್ರಕ್ಚರ್ ಈಸ್ ಅಕಾರ್ಡಿಂಗ್ ಟು ದ ಹೈಟ್ ಆಫ್ ಎನ್ ಇಂಡಿವಿಜುವಲ್. ಅವ್ರ ಗರ್ತ್ ಜಾಸ್ತಿ ಆದಾಗ ನಮ್ಮ ಬಾಡಿದು ಫೌಂಡೇಶನ್ ಏನಿರುತ್ತೋ ಅದು ಕುಸಿದೋಗುತ್ತೆ. ಹಂಗಾಗಿ ಅವರಿಗೆ ಈ ಆಸ್ಟಿಯೋಆರ್ಥರೈಟಿಸ್, ಕೀಳ್ಮೂಳು ನೋವುಗಳು ಜಾಸ್ತಿ ಬರೋದು. ಇನ್ನೊಂದು ಕಾಯಿಲೆ ಇತ್ತೀಚೆಗೆ ನಾವು ಬರ್ತಾ ಇರೋದು ಸ್ಲೀಪ್ ಆಪ್ನಿಯಾ ಸಿಂಡ್ರೋಮ್ ಅಂತ. ಇದು ಯಾಕೋಸ್ಕರ ಬರ್ತಾ ಇದೆ? ಜನಗಳಿಗೆ ವಿಪರೀತ ತೂಕ ಜಾಸ್ತಿ ಆದಾಗ ಅವರ ಕತ್ತಿನ ಸರ್ಕಂಫರೆನ್ಸ್ ಕಡಿಮೆ ಆಗುತ್ತೆ, ಅವರಿಗೆ ಉಸಿರಾಟ ತೊಂದರೆ ಆಗುತ್ತೆ. ಹಾಗಾಗಿ ಅವರು ರಾತ್ರಿಯಲ್ಲಿ ಪೂರ್ತಿ ನಿದ್ದೆ ಮಾಡೋದಿಲ್ಲ, ಆ ಬ್ರೇಕಪ್ ಆಗ್ತಾ ಇರುತ್ತೆ, ನಿದ್ದೆಯಲ್ಲಿ ಉಸಿರು ಕಟ್ಟದಂಗೆ ಆಗಿ ಅದರಿಂದ ಎದ್ದೊಳ್ತಾರೆ. ಈ ಒಂದು ವಿಷಿಯಸ್ ಸೈಕಲ್ ದಪ್ಪ ಆಗ್ತಾ ಈ ಥರದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರ್ತವೆ. ಹಾಗಾಗಿ ಈ ಕಾಂಪ್ಲಿಕೇಶನ್ಸ್ಗಳೆಲ್ಲ ಜಾಸ್ತಿ ಬರ್ತಾ ಇರ್ತವೆ. ಈಗ ಅದರಿಂದನೂ BP ಜಾಸ್ತಿ ಆಗುತ್ತೆ, ಮತ್ತು ಅದರಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ, ಮತ್ತು ಅದರಿಂದ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ಸು ಜಾಸ್ತಿ ಆಗ್ತವೆ. ಸೊ ಇದು ಒಂದು ವಿಷಿಯಸ್ ಸೈಕಲ್. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ, ಅದಕ್ಕೆ ತಕ್ಕ ಕ್ರಮಗಳು ತಗೊಳ್ತೀವೋ ಆವಾಗಲೇ ಇವನ್ನ ತಡೆದಿಡಿಬೋದು. ಓಕೆ, ಸೊ ಡಾಕ್ಟರ್, ಒಬೆಸಿಟಿ ಅನ್ನೋದು ಒಂದೇ ಅಲ್ಲ, ಇದರಿಂದ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಆಗಿರಬಹುದು ಅಥವಾ ರಕ್ತದೊತ್ತಡ ಏನಾದರೂ ನಾರ್ಮಲ್ ಆಗಿತ್ತು ಅಂದರೆ ಓಕೆ, ನಾರ್ಮಲ್ ಆಗಿದ್ರೂ ಕೂಡ ಒಬೆಸಿಟಿ ಲೈಕ್ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳ್ಬೋದಾ, ಹೇಗೆ ಡಾಕ್ಟರ್? ಕರೆಕ್ಟ್. ಭಾಳಷ್ಟು ಜನ ನಾನು ಹೇಳ್ದಂಗೆ ಬರೀ ನಮಗೆ ಸಕ್ಕರೆ ಕಾಯಿಲೆ ಇಲ್ಲ, ರಕ್ತದೊತ್ತಡ ಇಲ್ಲ ಅಂದರೆ ನಾವು ನಾರ್ಮಲ್ ಅಂತ ಅಂದ್ಕೊಂಡಿರ್ತೀವಿ. ಅದು ತಪ್ಪು. ಅದು ಇಲ್ದಿದ್ರೂ ನಾನು ಹೇಳಿರೋ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಶರೀರದಲ್ಲಿ ಉಂಟಾಗ್ತಾ ಇರ್ತವೆ. ಅದನ್ನು ನಾವು ಗಮನಿಸ್ಕೊಳ್ಳೋದಿಲ್ಲ. ಅದನ್ನು ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾದ್ರೆ, ಟೆಸ್ಟ್ಗಳು ಮಾಡಬೇಕಾದ್ರೆ ಅವಾಗ ಮಾತ್ರ ಇವೆಲ್ಲ ಹೊರಬೀಳ್ತವೆ ಹೊರತು ಅದಕ್ಕಿಂತ ಮುಂಚೆ ಅದನ್ನು ನಾವು ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ನಾವು ಇದನ್ನು ಪ್ರತಿ ಸತಿನೂ ನಾವು ಹೈಟು, ವೆಯ್ಟು, BMI ಅನ್ನೋದನ್ನು ನಾವು ಏನು ಮಾಡ್ತೀವಿ, ಅದ್ರ ಜೊತೆಗೆ ಒಂದು ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅನ್ನೋದನ್ನು ಒಂದು ಮಾಡ್ತೀವಿ. ಆ ಟೆಸ್ಟ್ಗಳು ಮಾಡಿಸಿದಾಗ ನಮಗೆ ಈ ಕಾಯಿಲೆಯ ಲಕ್ಷಣಗಳು ಹೊರಬೀಳ್ತವೆ. ಆವಾಗ ಈ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್, ಸ್ಲೀಪ್ ಆಪ್ನಿಯಾಸ್, ಆಸ್ಟಿಯೋಆರ್ಥರೈಟಿಸ್, ಡಿಪ್ರೆಷನ್, ಈ ಥರದ ಕಾಯಿಲೆಗಳು ಹೆಚ್ಚಿಗೆ, ಸ್ಥೂಲಕಾಯತೆ ಹೆಚ್ಚಿಗೆ ಆಗ್ತಾ ಇದ್ದಂಗೆ ಇದರದ ಪ್ರಕರಣಗಳೆಲ್ಲ ಜಾಸ್ತಿ ಆಗ್ತಾ ಇರ್ತವೆ. ಅದೇ ಕಾಂಟ್ರರಿ ಅವ್ರನ್ನ ಅಕಸ್ಮಾತ್ ನಾವು ಅದನ್ನು ತಡೆದಿಡಿದ್ರೆ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇರ್ತವೆ. ಓಕೆ ಡಾಕ್ಟರ್, ಈ ಕುರಿತಂತೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಬಾಗೇಪಲ್ಲಿಯಿಂದ ಸುರೇಶ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುರೇಶ್. ಓಕೆ, ಡಾಕ್ಟರ್ ಇದ್ದಾರೆ, ಏನು ಕೇಳಬೇಕಾಗಿತ್ತು ಹೇಳಿ. ನಮಸ್ಕಾರ ಸುರೇಶ್. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ. ಹೇಳಿ ಸರ್. ಕೇಳಿಸ್ತಾ ಇದೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ ಸರ್, ಮಾತನಾಡಿ. ಅದೇ ನನ್ನ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ. ನಾನು ದಪ್ಪ ಆಗ್ತಾ ಇಲ್ಲ. ಓಕೆ. ಹಲೋ. ಓಕೆ, ಸೊ ವೆಯ್ಟ್ ಗೇನ್ ಆಗ್ತಾ ಇಲ್ಲ. ಹಾ, ಹೇಳಿ ಸುರೇಶ್, ನಿಮ್ಮ ಸಮಸ್ಯೆ ಏನು ಹೇಳಿ. ಅದೇ ನಾನು ದಪ್ಪ ಆಗ್ತಾ ಇಲ್ಲ, ನಾನು ಲಾಭ ಆಗ್ತಾ ಇಲ್ಲ. ಅದಕ್ಕೆ ಓಕೆ, ದಪ್ಪ ಆಗದೆ ಇರೋದಕ್ಕೆ ಕಾರಣ ಹಲವಾರು
ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರ್ತವೆ. ಅಕಸ್ಮಾತು ನಿಮ್ಮ ಊಟ ಸರಿಯಾಗಿ 3 ಹೊತ್ತು ಊಟ ಮಾಡ್ತಾ ಇದ್ದೀರಾ, ನಿಮಗೆ ಬೇರೆ ಕಾಯಿಲೆದ ಲಕ್ಷಣಗಳು ಏನು ಹೊರಗಡೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದರಿಂದ ಒಂದು ಸ್ವಲ್ಪ ಹಾರ್ಮೋನ್ಸ್ ಪ್ರಾಬ್ಲಮ್ಗಳಿರ್ಬೋದು. ಡಯಾಬಿಟಿಸ್ ಇದ್ರೇನು ತೂಕ ಕಡಿಮೆ ಆಗುತ್ತೆ, ಥೈರಾಯ್ಡ್ ಡಿಸಾರ್ಡರ್ ಇದ್ರೇನು ತೂಕ ಕಡಿಮೆ ಆಗುತ್ತೆ. ಅಕಸ್ಮಾತು ನಿಮಗೆ ಬೇರೆ ಥರದ್ದು ಜಂತು ಕ್ರಿಮಿಗಳು ಶರೀರದಲ್ಲಿ ಇದ್ದಾಗ ಊಟ ಸರಿ ಸೇವನೆ ಮಾಡದಿದ್ದಾಗ ಅದು ಅಬ್ಸರ್ವ್ ಆಗೋಲ್ಲ, ಅದರಿಂದನೂ ತೂಕ ಹೆಚ್ಚಿಗೆ ಆಗಲ್ಲ. ನೀವು ಇವೆಲ್ಲ ಕಾಯಿಲೆಗಳು ಇಲ್ಲ ಅಂತ ಹೇಳಿದರೆ, ನೀವು ಸಣ್ಣ ಆಗ್ತಾ ಇದ್ದೀರಾ, ತೂಕ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವರಿಗೆ ನಿಮಗೆ ಕೊಟ್ಟಿರೋ ಒಂದು ಭಾಗ್ಯ, ಅದನ್ನು ನೀವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸುರೇಶ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ತುಮಕೂರಿನಿಂದ ಅನಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಅನಿತಾ, ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಡಾಕ್ಟರ್ ತಿಳಿಸ್ತಾ ಇದ್ರಿ, ಇನ್ನು ಕೊಲೆಸ್ಟ್ರಾಲ್ ಅಂತ ಬಂದಾಗ ಹಾರ್ಟ್ ಆಗಿರಬಹುದು, ರಕ್ತನಾಳ, ಹಾಗೆ ಒಟ್ಟಾರೆ ಹೆಲ್ತ್ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಡಾಕ್ಟರ್? ಸೊ ಅಕಸ್ಮಾತ್ ನಾವು ಯಾವ್ರಿಗೆ ಸ್ಥೂಲಕಾಯತೆ ಕಂಡುಹಿಡಿತೀವೋ ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಟೆಸ್ಟ್ನ ನಾವು ಮಾಡ್ತೀವಿ. ಈ ಟೆಸ್ಟ್ಗಳಲ್ಲಿ ನಾವು ಕಂಡು ಬಂದಿರೋದು ಏನಂತ ಹೇಳಿದ್ರೆ, ರಕ್ತನಾಳ ಒಳಗೆ ಕೊಬ್ಬಿನಾಂಶ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ರಕ್ತನಾಳಗಳು, ಅದರಲ್ಲಿ ರಕ್ತ ಚಲಾವಣೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆ ರಕ್ತ ಚಲಾವಣೆ ಕಡಿಮೆ ಆದಾಗ ಅದರದ್ದು ಪರಿಣಾಮನೇ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ಮತ್ತು ಸ್ಟ್ರೋಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಎರಡನೇದು, ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರ್ತವೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ಡೆವಲಪ್ ಆಗುತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದೇನಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಮಾಮೂಲಿಯಾಗಿ ಊಟ ಸೇವನೆ ಮಾಡಿದ ಕೂಡಲೇ ನಮ್ಮ ಶರೀರದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಶರೀರದಲ್ಲಿ ಇನ್ಸುಲಿನ್ ತಯಾರಿಕೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಇನ್ಸುಲಿನ್ ಶರೀರದಲ್ಲಿ ಒಳಗೆ ಸೆಲ್ ಒಳಗೆ ನುಗ್ಗಿ ಅದು ಕೆಲಸ ಮಾಡಬೇಕು. ಈ ಸ್ಥೂಲಕಾಯತೆ ಇರೋರಿಗೆ ಈ ಇನ್ಸುಲಿನ್ ಸೆಲ್ಸ್ ಒಳಗೆ ನುಗ್ಗೋದಿಲ್ಲ. ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹಾಗಾಗಿ ಏನಾಗುತ್ತೆ, ಆ ಇನ್ಸುಲಿನ್ ಹೆಚ್ಚಿಗೆ ಆಗ್ತಾ ಆಗ್ತಾ ಸೆಲ್ ಒಳಗೆ ಕಡಿಮೆ ನುಗ್ಗದೇ ಇದ್ದಾಗ ಇನ್ಸುಲಿನ್ ಕಡಿಮೆ ಇದೆ ಅಂತ ನಮ್ಮ ಶರೀರ ಸೆನ್ಸ್ ಮಾಡಿ ಇನ್ನೂ ಹೆಚ್ಚಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೆಚ್ಚಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದಾಗ ಅದು ಒಂದು ನಮ್ಮ ಶರೀರದಲ್ಲಿ ಗ್ರೋತ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಇನ್ಸುಲಿನ್ ಹೆಚ್ಚಿಗೆ ಆದಷ್ಟು ಸ್ಥೂಲಕಾಯತೆ ಹೆಚ್ಚಿಗೆ ಆಗ್ತಾ ಬರುತ್ತೆ. ಅದು ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಎರಡು ಕಾರಣಗಳಿಂದ ನಮ್ಮ ಶರೀರದಲ್ಲಿ ಒಂದು ಇನ್ಫ್ಲಮೇಟ್ರಿ ಸ್ಟೇಟ್, ಕಾನ್ಸ್ಟೆಂಟ್ ಇನ್ಫ್ಲಮೇಟ್ರಿ ಸ್ಟೇಟ್, ಆ ಕಾನ್ಸ್ಟೆಂಟ್ ಇನ್ಫ್ಲಮೇಟ್ರಿ ಸ್ಟೇಟ್ ಏನಾಗುತ್ತೆ, ಬರೀ ಕೊಬ್ಬಿನಾಂಶ ಮಾತ್ರ ಅಲ್ಲ, ಆ ಕೊಬ್ಬಿನಾಂಶ ಒಂದು ಶರೀರದಲ್ಲಿ ಒಂದು ಇನ್ಫ್ಲಮೇಷನ್ ಫ್ಯಾಕ್ಟ್ರಿ. ಅದರಿಂದ ಬೇರೆ ಥರದ ಕೆಮಿಕಲ್ಸ್, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್, ಇಂಟರ್ಲ್ಯೂಕಿನ್ಸ್, ಇವಂಥ ಕೆಮಿಕಲ್ಸ್ ರಿಲೀಸ್ ಆಗಿ ಆ ಕೆಮಿಕಲ್ಸಿಂದ ನಮ್ಮ ಶರೀರದಲ್ಲಿ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡೋದು, ಶುಗರ್ ಜಾಸ್ತಿ ಮಾಡೋದು, ಹಾರ್ಟ್ ಅಟ್ಯಾಕ್ಸ್ ರಿಸ್ಕ್ ಜಾಸ್ತಿ ಮಾಡೋದು, ಸ್ಟ್ರೋಕ್ಸ್ ಜಾಸ್ತಿ ಆಗೋದು, ಇವೆಲ್ಲನೂ ಕಾರಣಗಳು ಈ ಸ್ಥೂಲಕಾಯತೆಯಿಂದ ಉಂಟಾಗುವ ಈ ಮೇನ್ 3 ಕೆಮಿಕಲ್ ಫ್ಯಾಕ್ಟ್ರೀಸ್ ನಮ್ಮ ಶರೀರದಲ್ಲಿ ಉಂಟು ಮಾಡಿ ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಈ ಕಾಯಿಲೆಗೆ ಕಾರಣ. ಓಕೆ ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ನಮ್ಮ ಲೈಫ್ ಸ್ಟೈಲಿಂದನೂ ಕೂಡ ಒಬೆಸಿಟಿ ಒಂದು ರೀತಿ ಎಫೆಕ್ಟ್ ಆಗ್ತಾ ಇದೆ ಕಾರಣ ಅಂತ ಹೇಳಿ. ಸೊ ಅನೇಕರು ಅಂದ್ಕೊಂತಾರೆ ಫುಡ್ ಕಂಟ್ರೋಲ್ ಮಾಡಿದ್ರೆ ಅಥವಾ ವ್ಯಾಯಾಮ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡದೆ ಅವರೇ ಈ ರೀತಿಯಾಗಿ ಮಾಡುವಂಥ ಫುಡ್ ಡಯೆಟ್ ಏನಾದರೂ ಎಫೆಕ್ಟ್ ಆಗಬಹುದಾ, ಹೇಗೆ ಡಾಕ್ಟರ್? ಕರೆಕ್ಟ್. ಸೊ ನಾವು ಭಾಳಷ್ಟು ಜನ ಈ ಸ್ಥೂಲಕಾಯತೆ ಇರೋರನ್ನ ಒಂದು ಟೈಪ್ ಕಾಸ್ಟ್ ಮಾಡಿಬಿಡ್ತೀವಿ. ಅವ್ರನ್ನ ಈ ದಪ್ಪ ಇರೋರನ್ನ ನೋಡ್ಕೊಂಬಿಟ್ರೆ ನೋಡಿದ ತಕ್ಷಣ ಅವರು ಎಕ್ಸಸೈಸ್ ಮಾಡಲ್ಲ, ಅವರು ಊಟ ಹೆಚ್ಚಿಗೆ ಮಾಡ್ತಾರೆ, ಅವರು ಫಾಸ್ಟ್ ಫುಡ್ ಹೆಚ್ಚಿಗೆ ಮಾಡ್ತಾರೆ, ಅವರು ಎಕ್ಸಸೈಸಸ್ ಮಾಡಲ್ಲ ಅಂತ ಒಂದು ಟೈಪ್ ಕಾಸ್ಟ್ ಮಾಡಿ ಅವ್ರನ್ನ ಒಂದು we kind of ignore them and we kind of give a stigma to them. ಅದು ಹಂಗಲ್ಲ. ಈ ಸ್ಥೂಲಕಾಯತೆ ಅನ್ನೋದೇ ಒಂದು ಕಾಯಿಲೆ ಇರೋದ್ರಿಂದ ಇದೇನಾಗುತ್ತೆ, ನಮ್ಮ ಶರೀರದಲ್ಲಿ ಆ ಕೆಮಿಕಲ್ಸ್ ಏನು ರಿಲೀಸ್ ಮಾಡುತ್ತೋ ಆ ಕೆಮಿಕಲ್ಸಿಂದ ನಮ್ಮ ಅಪಟೈಟ್ ಜಾಸ್ತಿ ಆಗುತ್ತೆ, ಹಶು ಜಾಸ್ತಿ ಆಗುತ್ತೆ. ಹಶು ಜಾಸ್ತಿ ಆದಾಗ ಅದನ್ನು ತಡ್ಕೊಳ್ಳೋಕ್ಕಾಗದಂಗೆ ಅವರು ಊಟ ಸೇವನೆ ಜಾಸ್ತಿ ಮಾಡ್ತಾರೆ. ಅದರಲ್ಲಿ ನಾವು ಮಾಮೂಲಾಗಿ 2 ನಿಮಿಷ ಆ ನಾಲಿಗೆಗೆ ರುಚಿ ಬೇಕು ಅನ್ನೋದನ್ನು ನಾವು ಏನು ಉಪಯೋಗಿಸ್ತೀವೋ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಶರೀರದಲ್ಲಿ 2 ವರ್ಷ ನಾವು ಕಷ್ಟಪಡಬೇಕಾಗಿ ಬರುತ್ತೆ. ಹಾಗಾಗಿ ಅವರಿಗೆ ಆ ಶರೀರದಲ್ಲಿ ಆಗ್ತಾ ಇರೋ ಚೇಂಜಸ್ನ ಅವರಿಗೆ ಗೊತ್ತಾಗ್ದಂಗೆ ಅವರು ಇದನ್ನು ಮುಂದುವರಿತಾ ಇರ್ತಾರೆ. ಎಕ್ಸಸೈಸಸ್ ಮಾಡ್ತಾರೆ, ಎಕ್ಸಸೈಸಸ್ ನಾನು ಮಾಡ್ತಾ ಇರ್ತೀನಿ ಬಟ್ ಹಂಗೂ ನಾವು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಭಾಳಷ್ಟು ಜನ ನನ್ನ ಹತ್ರ ಬರ್ತಾರೆ, ಸರ್ ನಾನು
ಜಿಮ್ಮಲ್ಲಿ ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ಜಿಮ್ಮಲ್ಲಿ ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಹೊರತು ಅವ್ರದ್ದು ಕೆಲಸ ಮಾಡೋದು ಅವ್ರ ಕ್ರೆಡಿಟ್ ಕಾರ್ಡ್ ATM ಕಾರ್ಡ್ಸ್ ಮಾತ್ರನೇ ಹೆಚ್ಚಿಗೆ ಕೆಲಸ ಮಾಡೋದು. ನಾವು ಮಾಮೂಲಾಗಿ ಏನು ಮಾಡ್ತೀವಿ, ಎಲ್ಲ ಕಡೆ ನೋಡ್ತಾ ಇರಬೇಕಾದ್ರೆ ನೀವೆಲ್ಲಾದರೂ ನೋಡ್ರಿ, ಸ್ಟೇರ್ ಕೇಸ್ ಇರೋದು ಒಂದು ಕಡೆ ಇರುತ್ತೆ, ಎಸ್ಕಲೇಟರ್ಸ್ ಇರೋದು ಒಂದು ಕಡೆ ಇರುತ್ತೆ, ಲಿಫ್ಟ್ ಇರೋದು ಒಂದು ಕಡೆ ಇರುತ್ತೆ. ಆ ಸ್ಟೇರ್ ಕೇಸ್ ಇರೋದು ಯಾವಾಗಲೂ ಖಾಲಿ ಇರುತ್ತೆ, ಎಸ್ಕಲೇಟರ್ಸಲ್ಲಿ ಜನ ಹೋಗ್ತಾ ಇರ್ತಾರೆ, ಲಿಫ್ಟಲ್ಲಿ ಜಾಸ್ತಿ ಜನ ಹೋಗ್ತಾ ಇರ್ತಾರೆ. ಅದೇ 2 ನಿಮಿಷ ನಾವು ಲಿಫ್ಟ್ ಕಾಯೋದನ್ನು ನಾವು ಅಕಸ್ಮಾತ್ ಸ್ಟೇರ್ ಕೇಸ್ಗಳನ್ನ ಉಪಯೋಗಿಸಿದ್ರೆ ಆದಷ್ಟು ಅದರದ್ದು ಫಲಿತಾಂಶ, ಅದರದ್ದು ಬೆನಿಫಿಟ್ಸ್ ನಮ್ಮ ಶರೀರಕ್ಕೆ, ಜನಗಳಿಗೆ ಅರ್ಥ ಮಾಡ್ಕೋಬೇಕು. ಓಕೆ ಡಾಕ್ಟರ್, ಒಂದು ಕಡೆ ಲ್ಯಾಕ್ ಆಫ್ ವಿಲ್ ಪವರ್ ಕೂಡ ಈ ಒಬೆಸಿಟಿಗೆ ರೀಸನ್ ಅಂತ ಹೇಳ್ಬಹುದಾ ಡಾಕ್ಟರ್? ಟು ಅ ಸರ್ಟನ್ ಎಕ್ಸ್ಟೆಂಟ್ ಎಸ್, ಬಟ್ ಇಟ್ ಈಸ್ ಜಸ್ಟ್ ನಾಟ್ ಓನ್ಲಿ ವಿಲ್ ಪವರ್. ಅಕಸ್ಮಾತ್ ನಾವು ಆ ವಿಲ್ ಪವರ್ನ ಎನ್ಹ್ಯಾನ್ಸ್ ಮಾಡಬೇಕಾದ್ರೆ ಅವ್ರನ್ನ ನಾವು ಪ್ರೋತ್ಸಾಹಿಸಬೇಕು, ಅವರಿಗೆ ನಾವು ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು. ಅವರು ಮಾಡ್ತಾ ಇರೋ ಡಯಟ್ ವಿಫಲವಾಗಿದೆ, ಅವ್ರು ಮಾಡ್ತಾ ಇರೋ ಎಕ್ಸಸೈಸಸ್ ಕರೆಕ್ಟಾಗಿ ರಿಸಲ್ಟ್ಸ್ ಕೊಡ್ತಾ ಇಲ್ಲ ಅಂದಾಗ ಅವರು ಡಿಮೋಟಿವೇಟ್ ಆಗಿಬಿಡ್ತಾರೆ. ಬಟ್ ಅವ್ರನ್ನ ಮೋಟಿವೇಟ್ ಮಾಡಿಸ್ಕೊಳ್ಳೋದಕ್ಕೆ ಅವ್ರು ಮಾಡ್ತಾ ಇರೋದು ಸರಿ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಪರ್ಸಿಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೋ ಇಲ್ಲ ಅಂಥದ್ದನ್ನು ನಾವು ಡಾಕ್ಟರ್ಗಳಾಗಿ ಇದ್ಕೊಂಡು ನಮ್ಮ ಮನೆಗಳಲ್ಲಿ ವಾತಾವರಣದಲ್ಲಿ ಇಟ್ಕೊಂಡು ಬಹಳಷ್ಟು ಜನಗಳಿಗೆ ನಾನು ಇದನ್ನೇ ಹೇಳ್ತೀನಿ, ನಮ್ಮ ಮನೆಗಳಲ್ಲಿ ನಮ್ಮ ಕಿಚನ್ ಈಸ್ ದ ಮೇನ್ ಫಾರ್ಮಸಿ ಫಾರ್ ಅವರ್ ಹೆಲ್ತ್. ನಮ್ಮ ತಂದೆ ತಾಯಿಗಳು ನಮ್ಮ ಕಿಚನಲ್ಲಿ ಏನು ನಾವು ಉತ್ಪಾದನೆ ಮಾಡ್ತೀವಿ, ದಟ್ ವಿಲ್ ಡೈರೆಕ್ಟ್ಲಿ ಶೋ ಹೌ ಹೆಲ್ದಿ ದಟ್ ಫ್ಯಾಮಿಲಿ ಈಸ್. ಸೊ ನನ್ನ ಹತ್ರ ಯಾರಾದರೂ ಬಂದು, ಸರ್ ನಮ್ಮ ಮನೆಯಲ್ಲಿ ಇಷ್ಟಕ್ಕೊಂದು ಜನ ಎಲ್ಲರೂ ಕಾಯಿಲೆ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬನ್ನಿ ನಿಮ್ಮ ಕಿಚನ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕಿಚನ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ. ನಿಮ್ಮ ಕಿಚನಲ್ಲಿ ಇರೋ ವಸ್ತುಗಳು ಇಂಥವು, ಈ ವಸ್ತುಗಳನ್ನೆಲ್ಲ ಬದಲಾಯಿಸಬೇಕು, ಇದನ್ನು ಬದಲಾಯಿಸಿದರೆ ನಿಮ್ಮ ಮನೆತನದಲ್ಲಿ ಇರೋ ಜನಗಳು ಇನ್ನೂ ಆರೋಗ್ಯವಾಗ್ತಾರೆ ಅಂತ. ಸೊ ದಟ್ ಈಸ್ ವೈ ವಿ ಕಾಲ್ ಕಿಚನ್ ಆಸ್ ದಿ ಫಾರ್ಮಸಿ ಆಫ್ ಅನ್ ಹೌಸ್. ಓಕೆ ಡಾಕ್ಟರ್, ಆಗ ಕಾಲರ್ ಕೂಡ ಹೇಳ್ತಾ ಇರ್ತಾರೆ, ಕೆಲವರು ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿರ್ತಾರೆ, ಇನ್ನು ಕೆಲವರು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಒಂದು ಪ್ರಾಪರ್ ಆಗಿ ಹೆಲ್ತ್ ಇರಬೇಕು ಅಂತ ಹೇಳಿದ್ರೆ, ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ವೆಯ್ಟ್ ಎಷ್ಟು ಕಡಿಮೆ ಆಗಿರಬೇಕು ಅಥವಾ ಇಷ್ಟು ಇರಬೇಕು ಅಂತ ಹೇಳಿದ್ರೆ ಹೇಗೆ? ಯಾಕೆ ಅಂತ ಹೇಳಿದ್ರೆ ದೇಹದ ಟೋಟಲ್ ವೆಯ್ಟ್ ಅಂತ ಬಂದರೆ 5 to 10% ಡಿಕ್ರೀಸ್ ಮಾಡ್ಕೊಳ್ಬೇಕು ಅಂತ ಅವರಾಗೆ ಅಂದ್ಕೊಂಡಿರ್ತಾರೆ. ಸೊ ಇದು ಹೇಗೆ ಪ್ರಯೋಜನ ಆಗುತ್ತೆ ಅಥವಾ ಇದೇ ನೆಗೆಟಿವ್ ಆಗುತ್ತಾ, ಹೇಗೆ ಡಾಕ್ಟರ್? ಸೊ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಪೇಷಂಟ್ಗಳನ್ನ ಯಾರು 5 to 10% ವೆಯ್ಟ್ ಲಾಸ್ ಆಗಿರ್ತಾರೋ ಅವರಿಗೆ ಆ 5 to 10% ಬಾಡಿ ವೆಯ್ಟ್ ಲಾಸ್ ಆಗಿರೋದು ಸುಮಾರು 50% ಅಷ್ಟು ಅವ್ರನ್ನ ರಿಸ್ಕ್ ಕಡಿಮೆ ಮಾಡುತ್ತೆ. ಅದು ಅವರಿಗೆ ಜನಗಳಿಗೆ ಎತ್ತಿ ತಿಳಿಸ್ಬೇಕು. ಬರೀ ನೀವು 5 to 10% ವೆಯ್ಟ್ ಲಾಸ್ ಆಗಿರೋದ್ರಿಂದ ನೀವು ಅದನ್ನು ನಿರಾಕರಿಸಬೇಡ್ರಿ. ಆ 5 to 10% ವೆಯ್ಟ್ ಬಂದ್ರೇನು ಅದರದ್ದು 50% ಬೆನಿಫಿಟ್ಸ್ ನಮ್ಮ ಹೆಲ್ತಲ್ಲಿ ಏನಾಗುತ್ತೋ ಅದನ್ನು ನೀವು ಅನುಭವಿಸಲಿಕ್ಕೆ ಮುಂದುವರಿಬೇಕು, ಅದನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು ಅನ್ನೋದನ್ನು ಇಷ್ಟಪಡ್ತೀನಿ ಹೇಳೋಕ್ಕೆ. ಓಕೆ ಡಾಕ್ಟರ್, ಲೈಕ್ ಪ್ರೆಸೆಂಟ್ಲಿ ಜಾಸ್ತಿ ಡಿಸ್ಕಸ್ ಆಗ್ತಾ ಇರೋ ಮ್ಯಾಟ್ರು ಅಂತ ಹೇಳಿದ್ರೆ ವೆಯ್ಟ್ ಇಳಿಸೋದಕ್ಕೆ ಕೆಲವೊಂದಿಷ್ಟು ಇಂಜೆಕ್ಷನ್ಗಳ ಮೊರೆ ಹೋಗೋದಾಗಿರುತ್ತೆ. ಸೊ GLP-1 ರಿಸೆಪ್ಟರ್ ಅಂತ ಹೇಳ್ತಾರೆ. ಸೊ ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಡಾಕ್ಟರ್? ಕರೆಕ್ಟ್. ಸೊ ಇಷ್ಟು ದಿವಸ ಬಹಳಷ್ಟು ಜನ ಈ ಥರ ಕಾಯಿಲೆ ಇದ್ದಾಗ, ಒಬೆಸಿಟಿ ಇದ್ದಾಗ, ದೇ ವರ್ ಲೆಫ್ಟ್ ಓನ್ಲಿ ಟು ದ ಲರ್ಚ್ ಆಫ್ ಈ VLCC ಸೆಂಟರ್ಸು, ವೆಲ್ನೆಸ್ ಸೆಂಟರ್ಸು, ಅನ್ಆರ್ಗನೈಸ್ಡ್ ಸೆಕ್ಟರ್ಸು, ಆ ಥರ ಕ್ವಾಕ್ಸ್ ಅಂಥವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಪಡಿತಾ ಇದ್ದರು. ಬಟ್ ಇತ್ತೀಚೆಗೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ವಿಪರೀತವಾದ ಒಂದು ಪ್ರೋಗ್ರೆಸ್ ಆಗಿ ಮಲ್ಟಿ ಸೆಂಟರ್ ಟ್ರಯಲ್ಸ್ ಲಾಸ್ಟ್ 10 yearsಯಿಂದ 15 yearsಯಿಂದ ಈ ಮಾಲಿಕ್ಯೂಲ್ಸು ಆರ್ ಇನ್ ಯೂಸ್. ಆ್ಯಂಡ್ ನಮ್ಮ ದೇಶದಲ್ಲಿ ಈ ಮಾಲಿಕ್ಯೂಲ್ಸ್ ಬಂದಿರೋದು ನಮ್ಮ ಜನಗಳಿಗೆ ಒಂದು ದೊಡ್ಡ ಒಂದು ಬೆನಿಫಿಟ್. ಈ ಮಾಲಿಕ್ಯೂಲ್ಸು ನೀವು ಹೇಳ್ದಂಗೆ GLP-1 ರಿಸೆಪ್ಟರ್ ಅಗೋನಿಸ್ಟ್ ಅನ್ನೋದು ಒಂದು ಥರದ ಮಾಲಿಕ್ಯೂಲ್, ಅದು ಒಂದು ಸೆಮಾಗ್ಲೂಟೈಡ್ ಅಂತ. ಈ ಮಾಲಿಕ್ಯೂಲ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಅನಾವಶ್ಯಕವಾಗಿ ಆಗ್ತಾ ಇರೋದನ್ನು ಕಡಿಮೆ ಮಾಡಿಸುತ್ತೆ. ಅನಾವಶ್ಯಕವಾಗಿ ಆಗ್ತಾ ಇರೋ ಹಸುವನ್ನು ಕಡಿಮೆ ಮಾಡಿದಾಗ ನಾವು ಆ ಸೇವನೆ ಕಡಿಮೆ ಮಾಡ್ತೀವಿ. ಆ ಸೇವನೆ ಕಡಿಮೆ ಮಾಡಿದಾಗ ನಮಗೆ ತೂಕ ಹೆಚ್ಚಿಗೆ ಆಗೋದಿಲ್ಲ. ಅದು ಒಂದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅದನ್ನು ಕಡಿಮೆ ಮಾಡುತ್ತೆ. ಈ ಥರ ಹಲವಾರು ರೀತಿಯಿಂದ ಈ ಮಾಲಿಕ್ಯೂಲ್ಸ್ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಈ ಮಾಲಿಕ್ಯೂಲ್ಸ್
ಇತ್ತೀಚೆಗೆ ಬಹಳಷ್ಟು ಜನಗಳಿಗೆ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ಇದು ಒಂದು ಥರದ ಮಾಲಿಕ್ಯೂಲ್. ಅದೇ ಥರ ನಮಗೆ ಡ್ಯುಯಲ್ ರಿಸೆಪ್ಟಾರ್ ಅಗೋನಿಸ್ಟ್ ಅಂತ ನಾವು ಮಾಮೂಲಿಯಾಗಿ ಜನಗಳು ನೋಡಿರ್ಬೇಕು. ಈ ಒಜಂಪಿಕ್ ಅಂತ ಕೇಳಿರ್ತಾರೆ, ವಿಗೋವಿ ಅಂತ ಕೇಳಿರ್ತಾರೆ. ಸೊ ದೀಸ್ ಆರ್ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಸಿಮಿಲರ್ ಟು ವಾಟ್ ಯು ಜಸ್ಟ್ ಟೋಲ್ಡ್ ಮಿ, ಸೆಮಾಗ್ಲೂಟೈಡ್ ಅನ್ನೋದು. ಇನ್ನೊಂದು ಥರದ ಮಾಲಿಕ್ಯೂಲ್ಸ್ ಇದ್ದಾವೆ, ಅದರಲ್ಲಿ ಡ್ಯುಯಲ್ ರಿಸೆಪ್ಟಾರ್ ಅಗೋನಿಸ್ಟ್, GLP-1 ಪ್ಲಸ್ GIP ಅಗೋನಿಸ್ಟ್. ಈ ಎರಡನ್ನೂ ಕಂಬೈನ್ ಆಗಿ ಬಂದಿರೋಂಥ ಮಾಲಿಕ್ಯೂಲ್ಸ್. ಮಾಮೂಲಿಯಾಗಿ ಇದನ್ನು ನಾವು ಜನಗಳು ನೋಡಿರೋದು ಮಾಂಜಾರೋ ಅಂತ ಕೇಳಿರ್ತಾರೆ. ಅದು ದಟ್ ಇಸ್ ಸೈಂಟಿಫಿಕ್ ನೇಮ್ ಇಸ್ ಟರ್ಜಪೆಟೈಡ್ ಅಂತ. ಈ ಮಾಲಿಕ್ಯೂಲ್ನ ಈ ಫಸ್ಟ್ ಜನರೇಷನ್ ಮಾಲಿಕ್ಯೂಲ್ಸ್ಗಿಂತ ಈ ಸೆಕೆಂಡ್ ಜನರೇಷನ್ ಮಾಲಿಕ್ಯೂಲ್ಸ್ ಇನ್ನೂ ಬೆನಿಫಿಷಿಯಲ್ ಆಗಿದ್ದಾವೆ. ವೆಯ್ಟ್ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದರದ್ದು ಬೆನಿಫಿಟ್ಸು, ಅದರಿಂದ ಮತ್ತು ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ಸು ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಇನ್ನೂ ರೀಸೆಂಟಾಗಿ ದರ್ ಆರ್ ಟ್ರಿಪಲ್ ಅಗೋನಿಸ್ಟ್ಸ್. ಈ ಥರ ಟ್ರಿಪಲ್ ಅಗೋನಿಸ್ಟ್ ಅನ್ನೋದು ಒಂದು ಮಾಲಿಕ್ಯೂಲ್ ರಿಟಾಕ್ಟೋಡೈಡ್ ಅಂತ ಬರ್ತಾ ಇದೆ. ಅದರಲ್ಲಿ ಲೇಟೆಸ್ಟ್ ರಿಸರ್ಚಸ್ ಎಲ್ಲ ಬರ್ತಾ ಇದ್ದಾವೆ. ಇನ್ನು ಸ್ವಲ್ಪ ದಿವಸದೊಳಗೆ ಅದು ಮಾರ್ಕೆಟಲ್ಲಿ ಲಾಂಚ್ ಮಾಡ್ಬೋದು ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಸೊ ಈ ಥರದ ಹಲವಾರು ಮಾಲಿಕ್ಯೂಲ್ಸ್ನ we are using it on a regular basis and it has shown fantastic results in our patients. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶಿಲ್ಪಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಾ. ನಮಸ್ತೆ ಶಿಲ್ಪಾ. ಶಿಲ್ಪಾ ವಾಯ್ಸ್ ಕೇಳಿಸ್ತಾ ಇದೆಯಾ? ನಮಸ್ಕಾರ ಶಿಲ್ಪಾ. ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್, ಲೈಕ್ ಇವಾಗ ಆಗ್ತಾ ಇರುವಂಥ ಅಂದರೆ ಈ ಒಬೆಸಿಟಿ ಅಂತ ಬಂದಾಗ ಹಿಂದೆ ಹೇಳಲಾಗ್ತಾ ಇತ್ತು ಸಾಕಷ್ಟು ಯಾವುದೇ ರೀತಿ ಮೆಡಿಸಿನ್ಸ್ಗಳು ಇರಲಿಲ್ಲ ಅಂತ. ಬಟ್ ಈಗ ಹೇಗೆ ನಮ್ಮ ಒಂದು ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರಿತಾ ಇದೆ, ಹೇಗೆ ಮಾಡಿಫೈ ಆಗ್ತಾ ಇದೆ, ಅದೇ ರೀತಿ ಮೆಡಿಸಿನ್ಗಳು ಕೂಡ ಒಂದು ರೀತಿ ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಬೆಸಿಟಿಗೆ ಸದ್ಯಕ್ಕೆ ಈಗ ನ್ಯೂಲಿ ಬಂದಿರುವಂತಹ ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಸೊ ಈಗ ನಾವು ಈ ಚರ್ಚೆ ಮಾಡ್ದಂಗೆ ಫಸ್ಟ್ ಸೆಟ್ ಆಫ್ ಜನರೇಷನ್ ಆಫ್ ಮಾಲಿಕ್ಯೂಲ್ಸ್ ನಾವು ಇದಕ್ಕಿಂತ ಮುಂಚೆ ಬರೀ ನಾವು ಆಯುರ್ವೇದಿಕ್ಕು, ಹೋಮಿಯೋಪತಿಕ್ಕು ಅಂತ ಭಾಳಷ್ಟು ಜನ ಅದರಲ್ಲಿ ಭಾಳಷ್ಟು ನಂಬಿಕೆ ಇತ್ತು, ಅದರಲ್ಲಿ ಸೇವನೆ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ನಮಗೆ ಈ ಸೈಂಟಿಫಿಕ್ ಎವಿಡೆನ್ಸ್ ಎಷ್ಟಕ್ಕೆಷ್ಟು ಡೆವಲಪ್ ಆಗ್ತಾ ಇದೆಯೋ ಹಾಗಾಗಿ ನಮಗೆ ಈ ಹೊಸ ಮಾಲಿಕ್ಯೂಲ್ಸ್ಗಳು ಬೆನಿಫಿಟ್ ಸಿಗ್ತಾ ಇದ್ದಾವೆ. ಓಕೆ ಡಾಕ್ಟರ್, ಇನ್ನು ತೂಕ ಇಳಿಕೆ ಕಮ್ಮಿ ಆಗೋದನ್ನು ಹೊರತುಪಡಿಸಿದ್ರೆ ಹೊಸ ಚಿಕಿತ್ಸೆಯಿಂದ ಹೆಲ್ತ್ಗೆ ಯಾವೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಡಾಕ್ಟರ್? ಸೊ ನಾನು ನಿಮಗೆ ಹೇಳ್ದಂಗೆ ಬರೀ ನಾವು ಕನ್ನಡಿ ಮುಂದೆ ಸಣ್ಣ ಆಗ್ತಾ ಇದ್ದೀವಿ, ನಮ್ಮ ಶರೀರಕ್ಕೆ ಹಾಕ್ಕೊಳ್ತಾರ ಬಟ್ಟೆಗಳು ಸೈಜ್ XXLಿಂದ XLಗೆ ಬಂದಿದೆ, XLಿಂದ Lಗೆ ಬಂದಿದೆ, ಎಲ್ಲಿಂದ ಸ್ಮಾಲ್ಗೆ ಬರ್ತಾ ಇದ್ದೀವಿ, ಬರೀ ಆ ಬೆನಿಫಿಟ್ಸ್ ಮಾತ್ರ ಅಲ್ಲ. ಆದ್ದರಿಂದ ನಮಗೆ ಬರ್ತಾ ಇರೋವಂಥ ಬೆನಿಫಿಟ್ಸು ಇದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗುತ್ತೆ, ಸ್ಟ್ರೋಕ್ ರಿಸ್ಕ್ ಕಡಿಮೆ ಆಗುತ್ತೆ, ಕಿಡ್ನಿ ಫೇಲಿಯರ್ಸ್ ಕಡಿಮೆ ಆಗುತ್ತೆ, ಫ್ಯಾಟಿ ಲಿವರ್ಸ್ ಕಡಿಮೆ ಆಗುತ್ತೆ. ಹಂಗಾಗಿ ಇಂಥ ಬೆನಿಫಿಟ್ಸ್ನ ನಾವು ಪೇಷಂಟ್ಸ್ಗಳಿಗೆ ತೋರಿಸ್ಬೇಕಾದ್ರೆ ಆ 5 to 10% ಬಾಡಿ ಲಾಸ್ ಇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ಟು 15 to 20%. ಆವಾಗ ಈ ಬೆನಿಫಿಟ್ಸ್ ಎಲ್ಲ ಕಾಣಿಸುತ್ತೆ. ಓಕೆ ಡಾಕ್ಟರ್, ಇನ್ನು ಪ್ರೀ ಡಯಾಬಿಟೀಸ್ ಇರೋರಲ್ಲಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಆ ಔಷಧಿಗಳು ಲೈಕ್ ಮಧುಮೇಹವನ್ನು ಕಂಟ್ರೋಲ್ ಮಾಡುತ್ತಾ ಅಥವಾ ತಡೆಗಟ್ಟೋದಕ್ಕೆ ಏನಾದರೂ ಹೆಲ್ಪ್ ಮಾಡಬಹುದಾ, ಹೇಗೆ ಡಾಕ್ಟರ್? ಖಂಡಿತವಾಗಿ ನಾವು ಈ ತೂಕ ನಾವು ಎಷ್ಟಕ್ಕೆಷ್ಟು ಕಡಿಮೆ ಮಾಡ್ಕೊತಾ ಹೋಗ್ತಾ ಇರ್ತೀವೋ ಆ ಪ್ರೀ ಡಯಾಬಿಟೀಸಿಂದ ಡಯಾಬಿಟೀಸಿಗೆ ಪ್ರೋಗ್ರೆಸ್ ಆಗೋದನ್ನು ನಾವು ಬಹಳಷ್ಟು ವರ್ಷ ತಡೆಗಟ್ಬೋದು. ಈ ವೆಯ್ಟ್ ಲಾಸ್ ಬಹಳ ಸಕ್ಸಸ್ಫುಲ್ ಆಗಾದರೆ ಅವರು ಪ್ರೀ ಡಯಾಬಿಟೀಸ್ ಸ್ಟೇಜಲ್ಲೇ ಇರ್ಬೋದು, ಮುಂದೆ ಡಯಾಬಿಟೀಸ್ ಓವರ್ಟ್ ಡಯಾಬಿಟೀಸ್ಗೆ ಪ್ರೋಗ್ರೆಸ್ ಆಗ್ದಂಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅದೇ ಥರ BP ಕಡಿಮೆ ಮಾಡಿಸ್ಕೋಬೋದು. ಬಹಳಷ್ಟು ಸತಿ ನಾವೇನು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಆ ಪ್ರೀ ಡಯಾಬಿಟೀಸ್ ಮತ್ತು ಡಯಾಬಿಟೀಸ್ ಇರೋರು ಮೆಡಿಸಿನ್ಸ್ ತೊಗೊತಾ ಇದ್ದವರು, 1 ಮೆಡಿಸಿನ್ 2 ಮೆಡಿಸಿನ್ಸ್ 3 ಮೆಡಿಸಿನ್ಸ್ ತೊಗೊಳ್ತಾ ಇದ್ದವರು ವೆಯ್ಟ್ ಕಡಿಮೆ ಆಗಿದ ನಂತರ 5 to 10%, 10 to 15% ವೆಯ್ಟ್ ಕಡಿಮೆ ಆದಾಗ ಆ 3 ಮಾತ್ರೆಯಿಂದ 2 ಮಾತ್ರೆಗೆ ಇಳಿತಾರೆ, 2 ಮಾತ್ರೆಯಿಂದ 1 ಮಾತ್ರೆಗೆ ಇಳಿತಾರೆ, 1 ಮಾತ್ರೆಯಿಂದ ಮಾತ್ರೆನೇ ಇಲ್ಲ. ಇನ್ಸುಲಿನ್ ತೊಗೊಳ್ತಾ ಇರೋರು ಇನ್ಸುಲಿನ್ನ ನಿಲ್ಲಿಸ್ಬೋದು. ಇಂಥ ಒಂದು ಬೆನಿಫಿಟ್ಸ್ ನಾವು ಡೇ ಟು ಡೇ ಪ್ರಾಕ್ಟೀಸಲ್ಲಿ ಕಂಡು ಬರ್ತಾ ಇದೆ. ಓಕೆ ಡಾಕ್ಟರ್, ಲೈಕ್ ಈಗ ನ್ಯೂಲಿ ಮೆಡಿಸಿನ್ ಅಂತ ಏನು ನೀವು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಸೊ ಅದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ವಾ ಅಥವಾ ಅವುಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಡಾಕ್ಟರ್? ವೆರಿ ಗುಡ್ ಕ್ವೆಶ್ಚನ್. ಸೊ ಯಾವುದೇ ಮೆಡಿಸಿನ್ಸ್ ಉಪಯೋಗಕ್ಕೆ ಬರಬೇಕಾದ್ರೆ ಆ ಮೆಡಿಸಿನ್ಗೆ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ನಾವು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಆ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನು, ಈ ಮೆಡಿಸಿನ್ಸ್ ಏನು ಕೆಲಸ ಮಾಡ್ತಾವೋ ಆ ಕೆಲಸ ಮಾಡೋ ರೀತಿಯಿಂದ ನಮಗೆ ಬರೋ ಅಂಥ ಸೈಡ್ ಎಫೆಕ್ಟ್ಸ್. ಆ ಸೈಡ್ ಎಫೆಕ್ಟ್ಸ್ ಮಾಮೂಲಿಯಾಗಿ ಏನು, ನಮಗೆ ಊಟ ಕಡಿಮೆ, ಹಶು ಕಡಿಮೆ ಆಗುತ್ತೆ, ವಾಕರಿಕೆ ಬರೋಂಗಾಗತ್ತೆ. ಇವೆಲ್ಲ ಏನಕ್ಕೋಸ್ಕರ ಆಗುತ್ತೆ ಅಂತ ಹೇಳಿದ್ರೆ ನಾವು ಇದಕ್ಕಿಂತ ಮುಂಚೆ ನಾವು ಇಷ್ಟು ದಿವಸ ಕ್ವಾಂಟಿಟಿ ಹೆಚ್ಚಿಗೆ ಊಟ ಮಾಡ್ತಾ ಇದ್ವಿ, ಕ್ವಾಲಿಟಿ ಎಣ್ಣೆ ಪದಾರ್ಥಗಳು ಹೆಚ್ಚಿಗೆ ಊಟ ಮಾಡ್ತಿದ್ವಿ. ಅದನ್ನೆಲ್ಲ ನಾವು ಈ ಮೆಡಿಸಿನ್ಸ್ ಉಪಯೋಗಿಸ್ಬೇಕಾದ್ರೆ ನಾವು
ಕ್ವಾಂಟಿಟಿ ಕಡಿಮೆ ಮಾಡ್ಕೊತಾ ಇರಬೇಕು, ಕ್ವಾಲಿಟಿ ಹೆಲ್ದಿ ಚಾಯ್ಸಸ್ ಉಪಯೋಗಿಸ್ಬೇಕು, ಕಾರ್ಬೋಹೈಡ್ರೇಟ್ಸ್ನ ರೆಡ್ಯೂಸ್ ಮಾಡಿ ಪ್ರೋಟೀನ್ಸ್ನ ಹೆಚ್ಚಿಗೆ ಮಾಡಿಸ್ಕೋಬೇಕು, ಫೈಬರ್ ಕಂಟೆಂಟ್ನ ಹೆಚ್ಚಿಗೆ ಮಾಡಿಸ್ಕೋಬೇಕು. ಇಂಥವೆಲ್ಲ ಮಾಡಿಸ್ಕೊತಾ ಹೋಗ್ತಾ ಇದ್ದಾಗ ಆ ಸೈಡ್ ಎಫೆಕ್ಟ್ಸ್ ಬಹಳ ಕಡಿಮೆ ಆಗುತ್ತೆ. ಎರಡನೇದು, ನಾವು ಈ ಡೋಸಸ್ನ ನಿಧಾನಕ್ಕೆ ಇವೆಲ್ಲ ಮೆಡಿಸಿನ್ಸ್ ನಾನು ಏನು ಹೇಳಿದ್ನಲ್ಲ, ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಇದು ವೀಕ್ಲಿ ಒನ್ಸ್ ಕೊಡೋ ಅಂಥ ಇಂಜೆಕ್ಷನ್ಸ್, ಇದು ಡೈಲಿ ತಗೊಳ್ಳೋ ಅಂಥ ಇಂಜೆಕ್ಷನ್ಸ್ ಅಲ್ಲ. ಹಾಗಾಗಿ ದರ್ ಇಸ್ ಕನ್ವೀನಿಯನ್ಸ್, ಇಟ್ ಇಸ್ ಬಿಕಮ್ ಮೋರ್ ಅಫೋರ್ಡಬಲ್. ಇದಕ್ಕಿಂತ ಮುಂಚೆ ಈ ಮಾಲಿಕ್ಯೂಲ್ಸು ನಮ್ಮ ಹೊರದೇಶಗಳಲ್ಲಿ ನಾವು ಕಂಪೇರ್ ಮಾಡಿದರೆ ಅದಕ್ಕಿಂತ 1/10 is the cost of these molecules in our country. ಸೊ ಹಾಗಾಗಿ ಈ ಮಾಲಿಕ್ಯೂಲ್ಸು ಬಹಳಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾವೆ ಅಮಂಗ್ಸ್ ದ ಟ್ರೀಟಿಂಗ್ ಫಿಸಿಷಿಯನ್ಸ್, ಅಮಂಗ್ಸ್ ದ ಜನರಲ್ ಪಬ್ಲಿಕ್. ಭಾಳಷ್ಟು ಜನ ಈ ಅಡ್ವರ್ಟೈಸ್ಮೆಂಟ್ಸ್ನ ನೋಡಿಕೊಂಡು ಅವರೇ ನಮ್ಮ ಹತ್ರ ಬಂದು, ಡಾಕ್ಟರ್ ನಮಗೆ ಈ ಥರ ಹೊಸ ಮೆಡಿಸಿನ್ಸ್ ಬಂದಿದ್ದಾವೆ, ಅದನ್ನು ನಾವು ನಮಗೆ ಉಪಯೋಗಿಸ್ಬೋದಾ ಅನ್ನೋದನ್ನು ಕೇಳಿ ಅವರೇ ಮುಂದೆ ಬಂದು ತಗೊತಾ ಇದ್ದಾರೆ. ದೀಸ್ ಆರ್ ಆಲ್ ಗುಡ್ ಸೈನ್ಸ್ ಫಾರ್ ಅಸ್. ಓಕೆ ಡಾಕ್ಟರ್, ಹೊಸ ಮೆಡಿಸಿನ್ಸ್ಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಆ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ಅಂತ ಬಂದಾಗ ಪೀರಿಯಡ್ ಆಫ್ ಟೈಮ್ ಅಂತ ಏನಾದರೂ ಫಿಕ್ಸ್ ಆಗಿದೆಯಾ, ಅಥವಾ ವೇಟ್ ಲಾಸ್ ಆದ್ರ ಮೇಲೆ ಅದನ್ನ ಅಲ್ಲಿಗೆ ಕಮ್ಮಿ ಮಾಡಬಹುದಾ, ಅಥವಾ ಕಂಟಿನ್ಯೂನೇ ಮಾಡಬೇಕಾ, ಹೇಗೆ ಅಂತ? ವೆರಿ ಗುಡ್ ಕ್ವೆಶ್ಚನ್. ಮತ್ತೆ ನಾವು ಹೇಳ್ದಂಗೆ ಈ ಮಾಲಿಕ್ಯೂಲ್ಸ್ನ ನಾವು ಒಂದು ಟಾರ್ಗೆಟ್ ವೆಯ್ಟ್ ಅಂತ ಇಟ್ಕೊಂಡಿರ್ತೀವಿ. ನಾವು ಮಾಮೂಲಿಯಾಗಿ ಟಾರ್ಗೆಟ್ ವೆಯ್ಟ್ ಅನ್ನೋದೇನು, ದ ವೆಯ್ಟ್ ಆಫ್ ಎನ್ ಇಂಡಿವಿಜುವಲ್ ಶುಡ್ ಬಿ ಈಕ್ವಲ್ ಟು height in centimeters minus 100. Say for example, a person's height is 170 centimeters. Okay. 170 minus 100, their ideal weight should be 70 kgs. Okay. So this is the ideal weight. ಅಕಸ್ಮಾತ್ ಅವರು 100 kgs ಇತ್ತು ಅಂತ ಹೇಳಿದ್ರೆ ಅವರಿಗೆ ನಾವು ಟಾರ್ಗೆಟ್ ಏನು ಯೂಸ್ ಮಾಡ್ತಾ ಇದ್ವಿ, 30 kgs ಕಡಿಮೆ ಮಾಡಿಸ್ಬೇಕು. ಆ 30 kgsನ ನಾವು 1 ತಿಂಗಳು 2 ತಿಂಗಳಲ್ಲಿ, ಇದು ಒಂಥರ ಮ್ಯಾಜಿಕ್ ಬುಲೆಟ್ ಏನಲ್ಲ. ಇದು ನಾವು ಇವತ್ತು ಮೆಡಿಸಿನ್ ಇಂಜೆಕ್ಷನ್ ತೊಗೊಂಡ್ರೆ ನಾಳೆ ಒಂದು ಫಿಲ್ಮ್ಗೆ ಹೀರೋ ಆಗಿ ಹೀರೋಯಿನ್ ಆಗಿ ನಾವು ಹೋಗಿ ಅಪ್ಲೈ ಮಾಡ್ಬೋದಂತ ಆ ಥರ ಅಲ್ಲ. ಇದು ನಿಧಾನವಾಗಿ ಕೆಲಸ ಮಾಡೋವಂಥ ಮೆಡಿಸಿನ್. ಇದನ್ನು ಸುಮಾರು ಒಂದು 6 ತಿಂಗಳು, 1 ವರ್ಷ, 1.5 ವರ್ಷ ತನಕ ತಗೊಳ್ಳೋ ಅಂಥ ಮೆಡಿಸಿನ್ಸ್ ಇದು. ಹಂಗೆ ತಗೊಂಡ್ರೆ ಈ ಮೆಡಿಸಿನ್ಸ್ ಕೆಲಸಕ್ಕೆ ಬರ್ತಾ ಇರ್ತವೆ. ಅದನ್ನು ತಗೊಂಡು ಮತ್ತೆ ಅದನ್ನು ನಿಲ್ಲಿಸಂಗಿಲ್ಲ. ನಿಮ್ಮ ಡಾಕ್ಟರ್ಗಳನ್ನ ಸಲಹೆ ತಗೋಬೇಕು. ಅವ್ರ ಡಾಕ್ಟರ್ನ ಸಲಹೆ ತಗೊಂಡು ಆ ಡೋಸನ್ನ ನಾವು ಕಡಿಮೆ ಮಾಡ್ಬೋದು ಹೊರತು ಅದನ್ನು ನಿಲ್ಲಿಸಬಾರ್ದು. ಡಾಕ್ಟರ್ದು ಸಲಹೆ ಇಲ್ದಂಗೆ ನಿಲ್ಲಿಸಬಾರ್ದು. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಹೆಲ್ತ್ ಅಂತ ಹೇಳಿದ್ರೆ ಎವ್ರಿ ಪರ್ಟಿಕ್ಯುಲರ್ ಪರ್ಸನ್ಗೂ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಒಬೆಸಿಟಿ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಒಬೆಸಿಟಿ ಬರದೇ ಇರೋದಕ್ಕೆ ನಾವು ಏನು ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸೋದಾದರೆ ಡಾಕ್ಟರ್? ಬಹಳ ಇಂಪಾರ್ಟೆಂಟ್ ಮೆಸೇಜ್ ಇದು. ಇತ್ತೀಚೆಗೆ ನಾವು ಜೀವನ ಶೈಲಿಗಳನ್ನು ನಾವು ಬದಲಾಯಿಸ್ಕೋಬೇಕಾಗು. ಇದು ಸ್ಥೂಲಕಾಯತೆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಹಾಗಾಗಿ ಅದಕ್ಕೆ ಸಲ್ಯೂಷನ್ನು ಲೈಫ್ ಸ್ಟೈಲ್. ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡಿಸ್ಕೋಬೇಕು? ನಾವು ಇದ್ದಕ್ಕಿದ್ದಂಗೆ ಕುತ್ಕೊಂಡು ಕೆಲಸ ಮಾಡೋ ಅಂಥದ್ದನ್ನು ಅವಾಯ್ಡ್ ಮಾಡಿ ಆದಷ್ಟು ನಾವು ನಮ್ಮ ದೇಹ ಚಟುವಟಿಕೆಗಳನ್ನ ಇನ್ಕ್ರೀಸ್ ಮಾಡಬೇಕು. ಇಂಟೆಲಿಜೆಂಟ್ ಚಾಯ್ಸಸ್ ಆಫ್ ಫುಡ್, ನಾವು ಏನು ಫಾಸ್ಟ್ ಫುಡ್ಡು, ಬರ್ಗರ್ಸು, ಫ್ರೆಂಚ್ ಫ್ರೈಸು ಏನು ಉಪಯೋಗಿಸ್ತಾ ಇದ್ದೀವೋ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಅಜ್ಜ ತಾತಂದಿರು ನಮ್ಮ ಮನೆಗಳಲ್ಲಿ ಏನು ಊಟ ಮಾಡ್ತಾಯಿದ್ವಿ, ಅಡುಗೆ ಮಾಡ್ತಾಯಿದ್ವಿ ಅಂಥ ಊಟಗಳನ್ನು ಬಳಸಬೇಕು. ಮೂರನೇದು, ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಸ್ಬೇಕು. ಬಹಳಷ್ಟು ಜನ ರೀಲ್ಗಳು ನೋಡೋದು, ಹಂಗಾಗಿ ನಿದ್ದೆ ಕೆಡೋದು, OTT ಪ್ಲ್ಯಾಟ್ಫಾರ್ಮ್ಸ್ನ ಕಂಟಿನ್ಯೂಸ್ ಆಗಿ ವೀಕ್ಷಣೆ ಮಾಡೋದು, ಅದನ್ನೆಲ್ಲ ಕಡಿಮೆ ಮಾಡಿಸ್ಬಿಟ್ಟು ಮಿನಿಮಮ್ 6 to 8 hours ಸ್ಲೀಪ್ ಮಾಡಲೇಬೇಕು. ಈ ಥರದ ಬೇಸಿಕ್ ರೂಲ್ಸ್ನ ನಾವು ಫಾಲೋ ಮಾಡಿದ್ರೆ ಅವರ್ ಎಕ್ಸ್ಟೆಂಟ್ ಆಫ್ ಒಬೆಸಿಟಿ ಇನ್ ಅವರ್ ಕಂಟ್ರಿ ವಿಲ್ ಕಮ್ ಡೌನ್ ಡ್ರಾಸ್ಟಿಕಲಿ. ವಿ ವಿಲ್ ಬಿ ಮಚ್ ಹೆಲ್ದಿಯರ್ ಕಂಟ್ರಿ ಆ್ಯಂಡ್ ವಿ ವಿಲ್ ಬಿ ಇನ್ ಅ ಪೊಸಿಷನ್ ಟು ರೆಡ್ಯೂಸ್ ದ ನಂಬರ್ ಆಫ್ heart diseases, strokes and other things. Instead of becoming a diabetic capital and obesity capital, we should become the care capital of the world, and we are already known as the pharmacy of the world. Let us all indulge in these healthy practices and we will reduce the incidence of obesity in our country. ಓಕೆ ಡಾಕ್ಟರ್, ಒಬೆಸಿಟಿಯ ಕುರಿತಂತೆ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸತಿ ನಮ್ಮ ಮೆಡಿಕವರ್ ಹಾಸ್ಪಿಟಲಲ್ಲಿ, ಇಟ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ಹಾಸ್ಪಿಟಲಲ್ಲಿ ಒಂದು ಮೆಟಬಾಲಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟೇ ಒಂದು ಶುರು ಮಾಡಿದ್ದೀವಿ. ಇದರಲ್ಲಿ ನಮ್ಮ 4 ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಈ ಕಾಯಿಲೆಗೋಸ್ಕರನೇ ಒಂದು ತಪಾಸಣೆ, ಒಂದು ರಿಸರ್ಚ್ ಸೆಂಟರು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಮನೆತನದಲ್ಲಿ, ನಿಮ್ಮ ಫ್ಯಾಮಿಲೀಸಲ್ಲಿ ಯಾರಿಗಾದರೂ ಈ ಥರದ್ದು ಒಂದು ಸ್ಥೂಲಕಾಯತೆ ಬಗ್ಗೆ ಸಲಹೆ ಬೇಕು, ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದರೆ ದಯವಿಟ್ಟು ನೀವು ಮೆಡಿಕವರ್ ಹಾಸ್ಪಿಟಲ್ಗೆ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ನಮಸ್ಕಾರ, ಡಾಕ್ಟರ್ ಪ್ರದೀಪ್ ಕುಮಾರ್ ಒನ್ಸ್ ಅಗೇನ್. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬೆಸಿಟಿ ಅಂದರೆ ಏನು, ಎಕ್ಸಾಕ್ಟ್ ಮೀನಿಂಗ್ ಏನು, ಜೊತೆಗೆ ಇವಾಗ ಬಂದಿರುವಂತಹ ನ್ಯೂಲಿ ಮೆಡಿಸಿನ್ ಯಾವ ರೀತಿಯಾಗಿ ಬೆನಿಫಿಟ್ ಅನ್ನ ನೀಡ್ತಾ ಇದೆ, ಜೊತೆಗೆ ಕ್ಯೂರ್ ಆಗೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.